ಆ, ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳಾದ್ಮೇಲೆ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಒಂದು ವಿಷಯ ಏನು ಅಂತಂದ್ರೆ, ಈಗ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೆ ಅವರಿಗೆ ಬ್ಯಾಗೇಜ್ ಅಲ್ಲಿ ಏನು ಒಯ್ಬೇಕು ಅನ್ನೋದನ್ನ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅಂತವರಿಗೆ ಈ ಒಂದು ವಿಡಿಯೋ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಫ್ಲೈಟ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದಾಗ ಒಬ್ಬರಿಗೆ ಫ್ಲೈಟ್ ಅಲ್ಲಿ ಅಲೋ ಮಾಡ್ತಾರೆ 2 ಬ್ಯಾಗ್ ಮಾತ್ರಗಳು. ಕೆಲವೊಂದಿಷ್ಟು ಏರ್ಲೈನ್ಗಳು 2 ಬ್ಯಾಗ್ ಅಲೋ ಮಾಡ್ತಾರೆ, ಕೆಲವೊಂದಿಷ್ಟು ಏರ್ಲೈನ್ಗಳು 3 ಬ್ಯಾಗ್ ಅಲೋ ಮಾಡ್ತಾರೆ. ಒಂದು ಬ್ಯಾಗು ಕ್ಯಾಬಿನ್ ಬ್ಯಾಗ್ ಅಂತ ಕರೀತಾರೆ. ಆ ಕ್ಯಾಬಿನ್ ಬ್ಯಾಗು 7 kg ಇರಬೇಕು ಮ್ಯಾಕ್ಸಿಮಮ್ ತೂಕ. ಇನ್ನೊಂದು ಚೆಕ್ ಇನ್ ಬ್ಯಾಗೇಜು ಮ್ಯಾಕ್ಸಿಮಮ್ ಡೊಮೆಸ್ಟಿಕ್ ಅಲ್ಲಿ 15 kg ಇರಬೇಕು. ನಾವು ತಗೊಳ್ಳೋ ಟಿಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದಿಷ್ಟು ಟಿಕೆಟ್ ಅಲ್ಲಿ 15 kg ಫ್ರೀ ಕೊಡ್ತಾರೆ, ಕೆಲವೊಂದು ಟಿಕೆಟ್ 20 kg ಫ್ರೀ ಕೊಡ್ತಾರೆ, ಕೆಲವೊಂದು ಟಿಕೆಟ್ 25 kg ಫ್ರೀ ಕೊಡ್ತಾರೆ. ನಾವು ತಗೊಳ್ಳುವಂತ ಟಿಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಫ್ಲೈಟ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಕಿಲೋ ಬ್ಯಾಗೇಜ್ ನಾವು ಫ್ರೀ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವು ಮಾಡಿರೋ ಟಿಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ 7 kg ಕ್ಯಾಬಿನ್ ಬ್ಯಾಗೇಜು ಮತ್ತೆ 15 kg ಚೆಕ್ ಇನ್ ಬ್ಯಾಗೇಜ್ ಅಂತ ನಾವು ಅನ್ಕೊಳ್ಳೋಣ. ಈಗ ನಾವು 7 kg ಬ್ಯಾಗೇಜ್ ಅಂತಂದ್ರೆ ಕ್ಯಾಬಿನ್ ಅಂದ್ರೆ ನಮ್ ಜೊತೆಗೆ ನಾವು ಫ್ಲೈಟ್ ಅಲ್ಲಿ ತಗೊಂಡು ಹೋಗುವಂತದ್ದು. ಓಕೆ, ಈಗ 15 kg ಬ್ಯಾಗು ಚೆಕ್ ಇನ್ ಬ್ಯಾಗೇಜ್ ಅಂತಂದ್ರೆ ನಾವು ಅದನ್ನ ಚೆಕ್ ಇನ್ ಕೌಂಟರ್ ಅಲ್ಲಿ ಕೊಡ್ತೀವಿ. ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಅಲ್ಲಿ ಚೆಕ್ ಇನ್ ಕೌಂಟರ್ ಅಲ್ಲಿ ನಾವು ಚೆಕ್ ಇನ್ ಬ್ಯಾಗೇಜ್ ಅನ್ನ ಕೊಡ್ತೀವಿ ನಾವು. ಅದು ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಕೊಟ್ರೆ ಅವರು ಫ್ಲೈಟಿನ ಬ್ಯಾಗೇಜ್ ಸೆಕ್ಷನ್ ಅಲ್ಲಿ ಹಾಕೊಂಡು ನಾವು ಮುಂದೆ ಹೋಗುವಂತ ಊರಿಗೆ ತಂದು ನಮಗೆ ಅಲ್ಲಿ ಬ್ಯಾಗೇಜ್ ಡ್ರಾಪ್ ಕೌಂಟರ್ ಅಲ್ಲಿ ನಮಗೆ ಕೊಡ್ತಾರೆ. ಓಕೆ, ಸಾಮಾನ್ಯವಾಗಿ ಈಗ ನಾವು ಫ್ಲೈಟ್ ಅಲ್ಲಿ ಏನು ತಗೊಂಡು ಹೋಗುವಂತದ್ದು 7 kg. ನಾನು ಈಗ ಮೊದಲು ಹೇಳ್ತೇನೆ, 7 kg ಬ್ಯಾಗೇಜ್ ಅಲ್ಲಿ ನಾವು ಏನ್ ತಗೊಂಡು ಹೋಗ್ಬೇಕು, ಕ್ಯಾಬಿನ್ ಬ್ಯಾಗೇಜ್ ಅಂತ ಕರಿತೀವಿ ನಾವು. ತೂಕ ಅಂತೂ 7 kg ಜಾಸ್ತಿ ಆಗೋಂಗಿಲ್ಲ, ನೆನಪಿಟ್ಕೋಬೇಕು. ಇರೋ ಬರೋ ವಸ್ತುಗಳನ್ನೆಲ್ಲ ನಾವು ತುಂಬಿಕೊಂಡ್ರೆ 8 kg ತೂಕ ಆದ್ರೆ ಅವ್ರು ಏನ್ ಮಾಡ್ತಾರೆ, ಫ್ಲೈಟ್ ಅಲ್ಲಿ ಚೆಕ್ ಇನ್ ಕೌಂಟರ್ ಅಲ್ಲಿ ಅವರು ಅದನ್ನ ತೆಗಿಸಿ ಹಾಕ್ತಾರೆ. ಆಮೇಲೆ ನೀವು ದೊಡ್ಡ ಬ್ಯಾಗೇಜ್ ಅಲ್ಲಿ ಹಾಕ್ಬೇಕು ಮತ್ತೆ ತಗೋದು, ಅಥವಾ ಅವರು ನಿಮ್ಗೆ ಚಾರ್ಜ್ ಕೂಡ ಮಾಡಬಹುದು. ಅದು ಏರ್ಲೈನ್ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರವ್ರನ್ನ. ಇನ್ನು ನಾವು 7 kg ಬ್ಯಾಗೇಜ್ ಅಲ್ಲಿ ತಗೊಂಡು ಹೋಗುವಂತದ್ದು ಏನು, 7 kg ಬ್ಯಾಗೇಜ್ ಕೂಡ ಕೆಲವೊಂದಿಷ್ಟು ಏರ್ಲೈನ್ಗಳು 7 kg ಅಲೋ ಮಾಡ್ತಾರೆ, ಕೆಲವೊಂದಿಷ್ಟು ಏರ್ಲೈನ್ಗಳು 10 kg ಅಲೋ ಮಾಡ್ತಾರೆ. ಅದನ್ನ ಕೂಡ ಟಿಕೆಟ್ ಮೇಲೆ ಬರೆದಿರ್ತಾರೆ, ಅದನ್ನ ನಾವು ಗಮನ ಇಟ್ಟು ಓದುವಂಥದ್ದು. 7 kg ಬ್ಯಾಗೇಜ್ ಅಲ್ಲಿ ತಗೊಂಡು ಹೋಗುವಂಥದ್ದು ಫಸ್ಟ್ ಥಿಂಗ್ ಅಂದ್ರೆ ಮೊಬೈಲ್ ಕೂಡ ಯಾವತ್ತಿಗೂ ನಮ್ಮ ಜೊತೆಗೆ ಇರ್ತದೆ, ನಮ್ಮ ಪ್ಯಾಕೆಟ್ ಅಲ್ಲಿ, ನಮ್ಮ ಜೇಬಲ್ಲಿ ಇರುತ್ತೆ, ನಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ಅದು ನೀವು ನಮ್ಮ ಕೆಲವೊಬ್ಬರು ಲೇಡೀಸ್ಗಳೆಲ್ಲ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಾಕೋತಾರೆ, ಪರ್ಸ್ ಅಲ್ಲಿ ಹಾಕೋತಾರೆ. ಓಕೆ, ಅದು ಕೂಡ ಯಾವತ್ತಿಗೂ ನಮ್ಮ ಜೊತೆಯಲ್ಲಿ ಇರಬೇಕು. ಅದನ್ನ ನಾವು ದೊಡ್ಡ ಬ್ಯಾಗ್ ಅಲ್ಲಿ ಹಾಕೋಂಗಿಲ್ಲ, ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ನಾವು ಹಾಕುವ ಹಾಗೆ ಇಲ್ಲ. ಅಲ್ಲಿ ಅಲೋ ಇಲ್ಲ ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ. ಕೆಲವೊಬ್ರು ಏನ್ ಮಾಡ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಆಯ್ತು ಅಂತಂದ್ರೆ ಅದೇನ್ ಯೂಸ್ ಇಲ್ಲ ಬಿಡು, ಮೊಬೈಲ್ ಸ್ವಿಚ್ ಆಫ್ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ, ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಹಾಕಿ ಕಳಿಸ್ಬಿಡ್ತಾರೆ. ಆಗ ನಮ್ಮ ಚೆಕ್ ಇನ್ ಬ್ಯಾಗೇಜು ಬರುದಿಲ್ಲ, ಅಲ್ಲೇ ಸ್ಟಾಪ್ ಆಗತ್ತೆ. ಆ ನಂತರ ಏನ್ ಮಾಡ್ತಾರೆ, ನಾವು ಸೆಕ್ಯೂರಿಟಿ ಮುಗಿಸಿ ನಾವು ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಕೂತಿರ್ತೀವಿ, ಅಲ್ಲಿಗೆ ಫೋನ್ ಬರುತ್ತೆ, ನಿಮ್ಮ ಬ್ಯಾಗೇಜ್ ಅಲ್ಲಿ ಇನ್ನೊಂದು ರಿಸ್ಟ್ರಿಕ್ಟೆಡ್ ಐಟಮ್ ಇದೆ ಬನ್ನಿ ಅಂತ ಕರೀತಾರೆ. ಮತ್ತೆ ನಾವು ಓಡೋಡಿ ಹೋಗಿ ಅದನ್ನ ತೆಗೆದು ಮತ್ತೆ ವಾಪಸ್ ತಗೊಂಡು ತೆಗೆದುಕೊಂಡು ಬರಬೇಕು. ಅದೆಲ್ಲ ಟೈಮ್ ವೇಸ್ಟ್ ಆಗತ್ತೆ. ಅದಕ್ಕೋಸ್ಕರ ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಹಾಕಬೇಡಿ. ಮೊಬೈಲ್ ಸ್ವಿಚ್ ಆಫ್ ಆದ್ರೂ ಕೂಡ ಯಾವಾಗ್ಲೂ ಕೂಡ ನಮ್ಮ ಮೊಬೈಲು ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಸಂಗಾತಿ ಅದು. ನೆಕ್ಸ್ಟ್ ಏನು ಅಂತಂದ್ರೆ, ಇನ್ನ ಮೊಬೈಲ್ ಚಾರ್ಜರ್ ಕೇಬಲ್ ಅನ್ನ ನೀವು ದೊಡ್ಡ ಬ್ಯಾಗೇಜ್ ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಕೂಡ ಹಾಕ್ಬೋದು, 7 kg ಬ್ಯಾಗೇಜ್ ಅಲ್ಲಿ ಕೂಡ ನೀವು ಹಾಕಿ ಇಟ್ಕೋಬಹುದು. ಪವರ್ ಬ್ಯಾಂಕ್, ನಾವು ನಮ್ಮ ಮೊಬೈಲ್ ಬ್ಯಾಟ್ರಿ ಕಡಿಮೆ ಆದಾಗ ಪವರ್ ಬ್ಯಾಂಕ್ ಬೇಕು ನಮಗೆ. ಯಾಕಂದ್ರೆ ಮೊಬೈಲ್ ಚಾರ್ಜ್ ಆಗ್ಬೇಕಲ್ಲ, ಫೋಟೋ ತೆಗಿಲಿಕ್ಕೆ, ವಿಡಿಯೋ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಮೊಬೈಲ್ ಬೇಕೇ ಬೇಕು. ಅದಕ್ಕೋಸ್ಕರ ಪವರ್ ಬ್ಯಾಂಕ್ ಅನ್ನ ನಾವು ಸಾಮಾನ್ಯವಾಗಿ ಒಯ್ತಾ ಇರ್ತೀವಿ. ಪವರ್ ಬ್ಯಾಂಕ್ ಅನ್ನ ನಾವು ಕಂಪಲ್ಸರಿಯಾಗಿ ನಮ್ಮ 7 kg ಬ್ಯಾಗ್ ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿಯೇ ನಾವು ತಗೊಂಡು ಹೋಗ್ಬೇಕು. ಇದನ್ನ ದೊಡ್ಡ ಬ್ಯಾಗೇಜ್ ಅಲ್ಲಿ, ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಹಾಕುವ ಹಾಗೆ ಇಲ್ಲ. ಇನ್ನ ಮಲ್ಟಿಪರ್ಪಸ್ ಅಡಾಪ್ಟರ್ ಕೂಡ 7 kg ಬ್ಯಾಗೇಜ್ ಅಲ್ಲಿ ಹಾಕಬೇಕು.
ಇನ್ನು ಲ್ಯಾಪ್ಟಾಪ್ ಕೂಡ ನಮ್ಮ ಜೊತೆ ಒಂದು ಸಣ್ಣ ಬ್ಯಾಗ್ ಅಲ್ಲ, ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಒಯ್ಯೋರೆಲ್ಲರೂ ಒಂದು ಸಣ್ಣ ಬ್ಯಾಗ್ ತಗೊಂಡು ಹೋಗಿರ್ತಾರೆ. ಅದು ನಮ್ಮ ಜೊತೆಯಲ್ಲಿ ಇರಬೇಕು. ಅದನ್ನ ದೊಡ್ಡ ಬ್ಯಾಗಲ್ಲಿ ಹಾಕಿ ಚೆಕ್-ಇನ್ ಕೌಂಟರ್ಲ್ಲಿ ಕೊಡೋಂಗಿಲ್ಲ. ಇನ್ನ ನೋಟ್ ಪ್ಯಾಡ್ ಕೂಡ ಜೊತೆಗಿರಬೇಕು. ಇನ್ನ ಲೂಸ್ ಬ್ಯಾಟ್ರೀಸ್, ನಾವು ಕ್ಯಾಮ್ರಾ ಒಯ್ತಾ ಇದ್ದೇವೆ ಅಂತಂದ್ರೆ ಕ್ಯಾಮ್ರಾ ಕೂಡ ನಮ್ಮ ಜೊತೆಗಿರ್ಬೇಕು. ಕ್ಯಾಮ್ರಾನ ದೊಡ್ಡ ಬ್ಯಾಗೇಜಲ್ಲಿ ಹಾಕಿದ್ರೆ ಕ್ಯಾಮ್ರಾ ಅಲ್ಲೂ ಇಲ್ಲ. ಫೋಟೋ ತೆಗಿಲಿಕ್ಕೆ ಬೇಕಲ್ಲ ಕ್ಯಾಮ್ರಾ. ಟೂರಲ್ಲಿ ಹೋದ್ವಿ ಅಂತಂದ್ರೆ ಗ್ರೂಪ್ ಫೋಟೋ ತೆಗಿಲಿಕ್ಕೆ, ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಕ್ಯಾಮ್ರಾ ಬೇಕಲ್ಲ. ಕ್ಯಾಮ್ರಾ ತಗೊಂಡು ಹೋದ್ವಿ ಅಂತಂದ್ರೆ ಕ್ಯಾಮ್ರಾ ನಮ್ಮ ಜೊತೆಗಿರ್ಬೇಕು. ಅಥವಾ 7 kg ಬ್ಯಾಗೇಜ್ ಅಲ್ಲಿ ಅಥವಾ ನಮ್ಮ ಸಣ್ಣ ಬ್ಯಾಗ್ ಅಲ್ಲಿ ನಾವು ಹಾಕೊಂಡು ನಮ್ಮ ಜೊತೆಗೆ ಇಟ್ಕೊಂಡೆ ಹೋಗುವಂಥದ್ದು. ಇನ್ನು ಜೊತೆಗೆ ನಮ್ಮ ಕ್ಯಾಮ್ರಾ ಬ್ಯಾಟ್ರಿ ಕಲ್ ಆದಾಗ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕಲ್ಲ, ಲೂಸ್ ಬ್ಯಾಟ್ರಿ ತಗೊಂಡು ಹೋಗ್ತೀವಿ ಅಂತಂದ್ರೆ 2 ಸಣ್ಣ ಬ್ಯಾಟ್ರಿಗಳನ್ನು, ನೀವು ಲೂಸ್ ಬ್ಯಾಟ್ರಿಗಳನ್ನ ತಗೊಂಡು ಹೋಗಬಹುದು. 2 ಸಣ್ಣ ಲೂಸ್ ಬ್ಯಾಟ್ರಿಗಳನ್ನು ತಗೊಂಡು ಹೋಗ್ಬೋದು. ಅದು ಲಿಮಿಟ್ ಇದೆ 2 ಲೂಸ್ ಬ್ಯಾಟ್ರಿ ತಗೊಂಡು ಹೋಗ್ಲಿಕ್ಕೆ ಹ್ಯಾಂಡ್ ಬ್ಯಾಗೇಜ್ ಅಲ್ಲಿ. ಜೊತೆಗೆ 100 WH ಗಿನ ಕಡಿಮೆ ಇರಬೇಕು. ವ್ಯಾಟ್ ಅವರ್ಸ್ ಅಂತ ಕರೀತಾರೆ. 100 WH ಗಿನ ಕಡಿಮೆ ಇರಬೇಕು. ಲಿಕ್ವಿಡ್ ಐಟಮ್ ಅಂದ್ರೆ 30 ml ಆರ್ ಲೆಸ್. ನೀವು ಲಿಕ್ವಿಡ್ ಐಟಮ್ 30 ml ಗಿಂತ ಕಡಿಮೆ ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ತಗೊಂಡು ಹೋಗ್ಬೇಕು. ಓಕೆ. ಇನ್ನು ರಾತ್ರಿ ಅಥವಾ ಬೆಳಿಗ್ಗೆ ಪ್ರಯಾಣ ಮಾಡಿ ಬೆಳಿಗ್ಗೆ ಹೋಗಿ ಲ್ಯಾಂಡ್ ಆಗ್ತೀವಿ ನಾವು ಕೆಲವೊಂದು ಕಡೆ. ಆ ಟೈಮಲ್ಲಿ ನಮಗೆ ಫ್ರೆಶ್ ಆಗ್ಲಿಕ್ಕೆ ಬೇಕಲ್ಲ, ಪೇಸ್ಟ್, ಟೂತ್ ಬ್ರಷ್, ಎಲ್ಲ ಈ ಪೇಸ್ಟ್, ಟೂತ್ ಬ್ರಷ್ಗಳನ್ನ ನಾವು ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ಹಾಕೋಬಹುದು. ಮತ್ತೆ ಒಂದು ಜೊತೆ ಬಟ್ಟೆ ಕೂಡ ಹಾಕೋಬಹುದು, ಟ್ಯಾವೆಲ್ ಹಾಕೋಬಹುದು. ಇದು ಮತ್ತೆ ಇನ್ನ ಮೆಡಿಸಿನ್ಸ್ ಇಂಪಾರ್ಟೆಂಟ್. ಮೆಡಿಸಿನ್ಸ್ ನೀವು ಎಲ್ಲ ಮೆಡಿಸಿನ್ಸ್ ಅನ್ನ ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ಹಾಕ್ತೀನಿ ಅಂತಂದ್ರೆ ಅದ್ರ ಜೊತೆಗೆ ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ದು ಮೆಡಿಸಿನ್ ಚೀಟಿ ಬೇಕು. ಡಾಕ್ಟರ್ ಬರೆದು ಕೊಟ್ಟಿರುವಂತ ಮೆಡಿಸಿನ್ ಚೀಟಿ ಜೊತೆಗಿದ್ರೆ ನೀವು ಎಲ್ಲ ಲಗೇಜ್ ಅನ್ನ, ಎಲ್ಲ ಮೆಡಿಸಿನ್ಗಳನ್ನ ನೀವು ಕ್ಯಾಬಿನ್ ಬ್ಯಾಗೇಜ್ ಅಲ್ಲಿ ತಗೊಂಡು ಹೋಗ್ಬೋದು. ಇನ್ನ ಒಂದು ಸಣ್ಣ ಖಾಲಿ ನೀರಿನ ಬಾಟಲ್ ಇದ್ರೆ ಬಹಳ ನಮಗೆ ಅನುಕೂಲ. ಯಾಕೆಂತಂದ್ರೆ ಬಾಯಾರಿಕೆ ಆದಾಗ ನೀರು ಬೇಕು ಅಲ್ಲ, ಅದಕ್ಕೋಸ್ಕರ ನೀರನ್ನ ನಾವು ಏರ್ಪೋರ್ಟ್ ಅಲ್ಲಿ ತುಂಬಿಕೊಳ್ಳಿಕ್ಕೆ ಒಂದು ಖಾಲಿ ನೀರಿನ ಬಾಟ್ಲನ್ನ 7 kg ಬ್ಯಾಗೇಜ್ ಅಲ್ಲಿ ಹಾಕೊಂಡು ಹೋದ್ರೆ ಬಹಳ ಒಳ್ಳೇದು. ಇನ್ನು ನೀವು ಒಂದಿಷ್ಟು ಫುಡ್ ಹಸಿವಾದಾಗ ತಿನ್ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್ ನೀವು 7 kg ಬ್ಯಾಗೇಜ್ ಅಲ್ಲಿ ಕೂಡ ಸ್ವಲ್ಪ ಹಾಕೊಂಡು ಹೋಗ್ಬೋದು. ಇದಿಷ್ಟು ಸಾಮಾನ್ಯವಾಗಿ ಬೇಕಾಗಿರುವಂತಹ ವಸ್ತುಗಳು, ಕಾಮನ್ ಆಗಿ ಬೇಕಾಗಿರೋದು, ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೇಕಾಗಿರುವಂತಹ ವಸ್ತುಗಳು. ಇದನ್ನ ಬಿಟ್ಟು ಕೂಡ ಸಾಕಷ್ಟು ವಸ್ತುಗಳು ಇದಾವೆ ಅವ್ರವ್ರಿಗೆ ಅನುಕೂಲ ಆಗುವಂಥದ್ದು, ಅವ್ರಿಗೆ ಕೆಲವು ತೆಗೆದುಕೊಳ್ಳುವಂಥದ್ದು. ಆವಾಗ ನೀವು ಏರ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ, ಆವಾಗ ನೀವು 7 kg ಬ್ಯಾಗೇಜ್ ಹಾಕಲಿಕ್ಕೆ ಅಲೋ ಇದೆಯಾ ಇಲ್ಲವಾ ಅಂತ, ಅಥವಾ ನೀವು ಫ್ಲೈಟ್ ಏರ್ಪೋರ್ಟ್ ಹೋದಾಗ ಚೆಕ್-ಇನ್ ಕೌಂಟರ್ಲಿ ಕೂಡ ಕೇಳ್ಕೊಂಡು ನೀವು ಹಾಕ್ಬಹುದು ಅಲ್ಲಿ. ಇದಿಷ್ಟು ಒಂದು ಸಣ್ಣ ಮಾಹಿತಿ. ಇನ್ನ 15 kg ಬ್ಯಾಗೇಜ್ ಬಗ್ಗೆ ಮಾಹಿತಿ ಹೇಳಿರುತ್ತೆ, ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.